ಎಸ್, ಮನೆಗೆ ಈಗ ಎಲ್ಲರ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಕೊಟ್ಟಿರುವಂತದ್ದು. ಕಾವ್ಯ ಅವರ ತಮ್ಮ ಹಾಗೇನೆ ತಾಯಿಯವರನ್ನ ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಹೊರಗಡೆ ಬನ್ನಿ ಅಂತ ಕೇಳ್ತಾರೆ. ಬಿಕಾಸ್ ಆಫ್ ರೂಲ್ಸ್ ಚೇಂಜ್ ಮಾಡಿದಿರಾ, ಬ್ರೇಕ್ ಮಾಡಿದಿರಾ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಹೋಗ್ಬಿಟ್ಟು ಹೊರಗಡೆ ನಡೀತೀವಿ, ನಿಮ್ಮ ಮತ್ತೆ ಗಿಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ, ಅವ್ರ ಜೊತೆ ನೀರು ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಏನ್ ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ರೂಲ್ಸ್ ಬ್ರೇಕ್ ಮಾಡುವಂತದ್ದು, ಹೊರಗಡೆ ಇರುವಂತಹ ವಿಚಾರಗಳನ್ನ ಒಳಗಡೆ ಹೇಳುವಂತದ್ದಾಗಿರ್ಬೋದು, ಅಥವಾ ಅವ್ರಿಗೂ ಕೂಡ ನಮ್ಮ ಮಗಳು ಇನ್ನೊಂದಷ್ಟು ದಿನಗಳ ಕಾಲ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ಸ್ ಇರ್ಬೋದೇನೋ ಅಲ್ವಾ? ಸರ್ ಅವ್ರಿಗೆ ಇರೋದ್ರಲ್ಲಿ ಅದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಆದರೆ ಒಳಗೆ ಹೋಗ್ಬಿಟ್ಟು ಆಚೆಗಡೆ ಇರೋ ವಿಷಯಗಳ್ನ ಹೇಳಿದ್ದು ತುಂಬಾ ತಪ್ಪು. ಯಾಕಂದ್ರೆ ಹೊರಗಡೆಯಿಂದ ನಮ್ಗೆ ಹೆಂಗ್ ಕಾಣಿಸ್ತಾ ಇದೆಯೋ ಏನೋ ನಮಗೆ ಗೊತ್ತಿಲ್ಲ. ಬಟ್ ಒಳಗಿದ್ದಾಗ ನಮ್ಗೇನೂ ಗೊತ್ತಾಗಲ್ಲ. ನಮ್ದೇ ಪ್ರಪಂಚ ಅಂತ ಓಡಾಡ್ತಾ ಇರ್ತೀವಿ. ಅದು ಹೆಂಗಾಗತ್ತೆ ಅಲ್ಲಿ ಬಂದಿದ ತಕ್ಷಣನೇ ಅಂತ, ನೀವು ಏನಾದ್ರೂ ಒಂದು ಮಾತಾಡಿದ್ರು ಅಲ್ಲಿ ನಾವು ತುಂಬಾ ಈಸಿ ಆಗ್ಬಿಡುತ್ತೆ ನಮ್ಗೆ ಗೇಮು. ಯಾರೇ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ರೆ ನಮ್ಗೊಂದು ಚಿಕ್ಕ ಹಿಂಟ್ ಕೊಟ್ರೆ ನಮ್ಗೆ ಗೇಮ್ ಈಸಿ ಆಗ್ಬಿಡುತ್ತೆ. ನಮ್ಗೆ ಆಚೆಗಡೆ ಏನೂ ಗೊತ್ತಿಲ್ಲದೆ ಒಳಗಡೆ ನಮ್ಮ ವ್ಯಕ್ತಿತ್ವ ಮಾತ್ರ ತೋರಿಸ್ಕೊಂಡು ಆಟಾಡೋದೇ ಟಾಸ್ಕು, ಅದೇ ಬಿಗ್ ಬಾಸ್. ಹಂಗಿದ್ದಾಗ ನೀವು ಆಚೆಗಡೆಯಿಂದ ಬಂದು ಒಳಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀರಾ ಅಂದಾಗ ಇಟ್ ಬಿಕಮ್ ಸೋ ಈಸಿ. ಆಮೇಲೆ ಅದು ಅನ್ಫೇರ್ ಆಗಿಬಿಡುತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೂ. ಸೊ ಬಿಗ್ ಬಾಸ್ ಏನು ಮಾಡಿದ್ರು ಅದು ಕರೆಕ್ಟಾಗೇ ಮಾಡಿದ್ದಾರೆ. ಅದನ್ನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಹೇಳಬಾರ್ದಾಗಿತ್ತು ಅನ್ನೋದೊಂದು ಅಭಿಪ್ರಾಯ. ಅದನ್ನು ಅವ್ರು ಮಾಡಿ ತಪ್ಪು ಅನ್ಸುತ್ತೆ ಸರ್. ಅಶ್ವಿನಿ ಅವ್ರ ಗೌಡ ಅದ್ರ ಜೊತೆಗೆ ನಿಮ್ಮ ಮಧ್ಯೆ ಒಂದು ವಾಗ್ವಾದ ನಡೆಯುತ್ತೆ, ಸ್ಟುಪಿಡ್ ಅನ್ನುವಂಥ ವಿಚಾರ ಆಗಿರ್ಬೋದು, ಮತ್ತಷ್ಟು ಮಾತುಕತೆ ಚಕಮಕಿ ಎಲ್ಲ ನಡೆಯುತ್ತೆ. ಸೊ ಯಾಕಾಯ್ತು, ಏನಾಯ್ತು ಅನ್ನುವಂಥದ್ದು? ಬಿಕಾಸ್ ಯಾಕಂದ್ರೆ ಒಂದು ಸ್ವಲ್ಪ ಟೆಲಿಕಾಸ್ಟ್ ಇನ್ನೊಂದು ಸ್ವಲ್ಪವನ್ನ ಹೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾ ಇದ್ರೆ ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ಸರ್ ಸ್ಟುಪಿಡು ಅಂತೆಲ್ಲ ಮಾತಾಡಿದ್ರೆ ಅದಕ್ಕೆಲ್ಲ ಕ್ಲಾರಿಫಿಕೇಶನ್ ನಾನು ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವತ್ತು ಸುದೀಪ್ ಸರ್ ವೇದಿಕೆ ಮೇಲೆ ಏನು ಹೇಳಬೇಕು ಅದನ್ನ ಸೂಕ್ಷ್ಮ ರೀತಿಯಿಂದ ಅವ್ರಿಗೆ ಹೇಳಿದ್ದಾರೆ, ಹೆಂಗೆ ಮಾತಾಡ್ಬೇಕು, ಹೆಂಗೆ ಬಿಡಬೇಕು ಅಂತ. ಆಮೇಲೆ ನಮಗೆ ಮಾತಾಡೋಕೆ ಬರಲ್ಲ, ನಮಗೆ ಮಾತಾಡೋಕೆ ಗೊತ್ತಿಲ್ಲ ಅನ್ನೋದಲ್ಲ. ಸರ್ ಒಂದು ನಿಜ ಹೇಳಬೇಕು ಅಂದರೆ ಒಂದು ವಿಷಯದಲ್ಲಿ ಕರೆಕ್ಟಾಗಿ ನಾವು ನೇರವಾಗಿ ಹೇಳಿದ್ವಿ ಅಂದರೆ ಅದನ್ನು ಸಾವಿರಾರು ಆಯ್ಮ ಕೊಟ್ಬಿಟ್ಟು ಸಾವಿರಾರು ರೀತಿ ತಿರುಗಿಸೋ ಶಕ್ತಿ ಇರುವಂಥ ಕೇಪಬಿಲಿಟಿ ಅಶ್ವಿನಿ ಅವ್ರಿಗೆ. ಸೊ ಆ ವಿಷಯಕ್ಕೆ ನನಗೂ ಅವ್ರಿಗೂ ಜಗಳ ಆಗ್ತಾಯಿತ್ತು ಒಳಗಡೆ. ಆಮೇಲೆ ಸ್ವಲ್ಪ ಹಲವಾರು ವಿಷಯಗಳು ಮಾತಾಡೋ ರೀತಿಯಲ್ಲಿ ಎಲ್ಲ ಮಾತಾಡಿದ್ದಾರೆ, ವಿಮೆನ್ ಕಾರ್ಡ್ ಅನ್ನೋದು ಪ್ಲೇ ಮಾಡಿ. ಅದು ನನಗೆಲ್ಲೋ ಬೇಜಾರಾಗಿ ನಾನು ಹೇಳಿದ್ದು ಉಂಟು ಬಿಗ್ ಬಾಸ್ಗೆ, ಇದು ಟೆಲಿಕಾಸ್ಟ್ ಆಗಲೇಬೇಕು, ಸುದೀಪ್ ಸರ್ ಇದನ್ನು ಅಡ್ರೆಸ್ ಮಾಡಬೇಕು ಅಂದಾಗ ಎಲ್ಲೋ ನಮ್ಮ ಘನತೆಗೆ ಇಲ್ಲ ಅಶ್ವಿನಿ ಅವ್ರ ಘನತೆಗೆ ಇಲ್ಲ ಶೋ ಘನತೆಗೆ ಎಲ್ಲೋ ಧಕ್ಕೆ ತರೋ ಒಂದು ಸಂದರ್ಭಕ್ಕೆ ಅವ್ರು ಬಹುಶಃ ಅದನ್ನು ತೋರಿಸಿಲ್ಲ ಅನ್ಸುತ್ತೆ. ಬಟ್ ಆದರೆ ವುಮೆನ್ ಕಾರ್ಡ್ ಅದನ್ನು ತುಂಬ ಪ್ಲೇ ಮಾಡ್ತಾರೆ ಸರ್, ವಿಚ್ ಐ ಪರ್ಸನಲಿ ಡೋಂಟ್ ಲೈಕ್. ಆಮೇಲೆ ಅಂಥವ್ರಿಂದ ನಾನು ತುಂಬ ದೂರ ಇರ್ತೀನಿ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದ ವಿಷಯ, ಅಶ್ವಿನಿ ಅವ್ರ ಅಮ್ಮನೇ ಬಂದು ಖುದ್ದಾಗಿ ಎಲ್ಲರಿಗೂ ಸಾರಿ ಕೇಳಿದಾರಂತೆ ಓಪನ್ ಆಗಿ. ಆ ತಾಯಿಗೆ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ರೆ ನಾನು ಸಾರಿ ಅವ್ರಿಗೆ ಹೇಳ್ತೀನಿ ಸರ್. ನೀವಂತೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋಗ್ತೀರಾ ಒಳಗಡೆ. ಸ್ಟಾರ್ಟಿಂಗ್ ಅಲ್ಲಂತೂ ಗೆಸ್ಟ್ ಆಗಿ ಹೋಗ್ತೀರಾ, ಅದಾದ ನಂತರ ಕಂಟೆಸ್ಟೆಂಟ್ ಆಗಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ಆದ್ಮೇಲೆ ಕೆಲವೊಂದಷ್ಟು ಸ್ಟಾರ್ಟಿಂಗ್ ಏನ್ ಕಿರಿಕಿರಿ ಆಯ್ತು ನಿಮ್ಮ ಮತ್ತೆ ಗಿಲ್ಲಿ ನಡುವೆ, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಫ್ ಮಾಡ್ಕೊಳ್ತಾರೆ. ಹೊರಗಿನ ಪ್ರಪಂಚದ ಜನರು ಏನ್ ಅರ್ಥ ಮಾಡ್ಕೊಂತಿದ್ದಾರೆ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಅಬ್ಬರಕ್ಕೆ ಕಮೆಂಟ್ಸ್ ಆಫ್ ಮಾಡ್ಕೊಂಡ ರಜತ್ ಬುಜ್ಜಿ ಅಂತ. ಸೊ ಏನ್ ಹೇಳ್ತೀರಾ? ಸರ್ ಅದು ಪ್ರಾಬ್ಲಮ್ ಏನು ಅಂದರೆ ಸರ್, ನನ್ನ ಪಿ ಆರ್ ಆಗಿರಲಿ ಇಲ್ಲ ನನ್ನ ಸ್ನೇಹಿತರಾಗಲಿ ಹ್ಯಾಂಡ್ಲ್ ಮಾಡ್ತಿದ್ದವರು, ಸಾರಿ ಪಿ ಆರ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಗಿಲ್ಲಿ ಪಿ ಆರ್ ಅವರು ನನಗೆ ಫೋನ್ ಮಾಡಿ ಮಾತಾಡಿದ್ರು. ಅದಕ್ಕೂ ಇವ್ರಿಗೂ ಏನೂ ಸಂಬಂಧನೇ ಇಲ್ಲ. ಯಾಕೆಂದರೆ ಕೆಟ್ಟ ರೀತಿ ಅವರು ಯಾವುದೇ ಕಾರಣಕ್ಕೂ ಕಮೆಂಟ್ಸ್ ಮಾಡಿಸೋದಾಗಲಿ ಮಾಡಿಲ್ಲ. ನನ್ನ ಟೀಮು ಆಮೇಲೆ ನನ್ನ ಫ್ರೆಂಡ್ಸು ಬಂದು ಸ್ವಲ್ಪ ಅಫಿಷಿಯಲು ಸರ್, ಇಲ್ಲ ಇವ್ರ ಮಟ್ಟಕ್ಕೆ ಇಳಿದು ಮಾತಾಡಬೇಕು ಅಂದರೆ ಇವ್ರಿಗಿಂತ ಮಸ್ತಾಗಿ ಮಾತಾಡೋಕ್ಕೆ ಬರುತ್ತೆ, ತುಂಬ ಅಚ್ಚ ಕನ್ನಡದಲ್ಲಿ ಮಾತಾಡೋಕ್ಕೆ ನಮಗೂ ಬರುತ್ತೆ. ಬಟ್ ಆ ಥರ ಮಾತಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೇನು ಅಂದರೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೇರ ಹೋಗ್ಬಿಟ್ಟು ಎದೆ ಕೊಟ್ಟು ಮಾತಾಡೋಕೆ ನಮಗೆ ಬರೋದು. ಎಲ್ಲೋ ಕೂತ್ಕೊಂಡು ಗಲೀಜಾಗಿ ಕಮೆಂಟ್ ಮಾಡಿ ಮಾತಾಡೋಕ್ಕೆ ನಮಗಂತೂ ಗೊತ್ತಿಲ್ಲ. ಬಹುಶಃ ಅವರು ತೀರಾ ಗಲೀಜಾಗಿ ಕಮೆಂಟ್ ಮಾಡಿರೋ ಕಾರಣಕ್ಕೆ ಅವ್ರು ಆಫ್ ಮಾಡಿದರೆ ಹೊರತು. ನಾನು ಇನ್ನೊಂದು ವಿಷಯ ಹೇಳಕ್ಕೆ ಪಡ್ತೀನಿ, ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಯಾರ್ಯಾರು ಕೆಟ್ಟದಾಗ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೋ ಅದು ಪಾಪ ಗಿಲ್ಲಿಗೆ ಎಫೆಕ್ಟ್ ಆಗ್ತಾ ಇದೆ. ಅಂದರೆ ಗಿಲ್ಲಿ ಫ್ಯಾನ್ಸ್ ಇಂಥವ್ರ, ಗಿಲ್ಲಿನ ಇಷ್ಟಪಡೋರು ಇಂಥವ್ರ, ಗಿಲ್ಲಿನ ಇಷ್ಟಪಡೋರು ಇಷ್ಟು ಲೋಕಲ್ ಅವರ ಅಂತ ಅದು ಅವನು ಕೆಟ್ಟ ಹೆಸರಾಗುತ್ತೆ, ಇವ್ರುಗಳ್ಗೆಲ್ಲ. ಮಾಡೋವಾಗ ಗಿಲ್ಲಿಗೂ ಒಂದು ತಂದೆ ತಾಯಿಗಳು ಇರ್ತಾರೆ, ಫ್ಯಾಮ್ಲಿ ಇರ್ತಾರೆ, ಹೆಂಗೋ ಹಂಗೆ ಬೇರೆಯವ್ರಿಗೂ ಒಂದು ತಂದೆ ತಾಯಿಗಳು ಇರ್ತಾರೆ, ಫ್ಯಾಮ್ಲಿ ಇರ್ತಾರೆ ಅಂತ ನೋಡ್ಕೊಂಡು ಮಾಡಬೇಕು. ಈ ಥರ ಕೆಟ್ಟದಾಗ ಮಾತಾಡೋ ಕಿತ್ತೋದು ನನ್ನ ಮಕ್ಳಿಗೂ ಫ್ಯಾಮ್ಲಿ ಇರುತ್ತೆ ತಾನೆ, ತಂದೆ ತಾಯಿ ಇರ್ತಾರೆ, ಇಲ್ಲ ಫ್ಯಾಮ್ಲಿಗಳು ಇರ್ತಾರೆ, ಇಲ್ಲ ಬೀದಿಲಿರೋ ನಾಯಿಗಳ. ಇವರು ತಾಕತ್ತಿದ್ಯಾ ಬಂದು ನನ್ನ ಮುಂದೆ ಮಾತಾಡಲಿ, ನನ್ನ ಮನೆ ಅಡ್ರೆಸ್ ಕೊಡ್ತೀನಿ, ನನ್ನ ಹತ್ರ ಬಂದು ಮಾತಾಡಲಿ. ತಾಕತ್ತಿಲ್ದಿರೋ ಕಿತ್ತೋದು ನನ್ನ ಮಕ್ಕಳೆಲ್ಲ ಎಲ್ಲೋ ಕೂತ್ಕೊಂಡು ಮಾಡೋ ನಾಯಿಗಳಿಗೆ ನಾನು ರಿಪ್ಲೈ ಮಾಡೋಕ್ಕೂ ನಾನು ಇಷ್ಟಪಡಲ್ಲ ಸರ್.
ಇದಕ್ಕೆ ಇನ್ನೊಂದು ಆಡ್ ಆನ್ ಮಾಡಕ್ಕೆ ಇಷ್ಟಪಡ್ತೀನಿ ನಾನು. ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಚಾರವಾಗಿ ವಿನಯ್ ಗೌಡ ಅವರೊಟ್ಟಿಗೆ ಮಾತಾಡಕ್ಕೆ ಹೋಗ್ತೀನಿ. ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಅವ್ರಿಗಾಗಿರುವಂಥದ್ದು ಆಗಿರ್ಬೋದು. ಈಗ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ PR ನೇಮಕ ಮಾಡ್ಕೊಳ್ಳುವಂಥದ್ದು ಅವ್ರ ಇಷ್ಟ. ಇವಾಗ ನಿಮ್ ಕೆಲವೊಬ್ರು ನೀವೇ ಹೇಳಿದ್ರಿ ನಿಮ್ಮ ಫ್ರೆಂಡ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರ ಕೆಲವೊಬ್ಬರೆಲ್ಲ ಫ್ರೆಂಡ್ ಕೈಲಿ ಕೊಡಕ್ಕಾಗಿಲ್ಲ ಅಂದ್ರೆ PR ಚೆನ್ನಾಗಿ ಗೊತ್ತಿದ್ರೆ ನನಗೆ ಸ್ವಲ್ಪ ಪ್ರಮೋಷನ್ ಜಾಸ್ತಿ ಸಿಗುತ್ತೆ ಅಂತ PR ಟೀಮ್ ನ ಹ್ಯಾಂಡಲ್ ಮಾಡ್ಕೊಂತಾರೆ. ಅಂದ್ರೆ ಅವ್ರಿಗೆ ವಹಿಸ್ಕೊಡ್ತಾರೆ. ಆದ್ರೆ ಕೆಲವೊಬ್ಬ ಕಂಟೆಸ್ಟೆಂಟ್ಗಳ PR ಟೀಮ್ಗಳು ಏನ್ ಮಾಡ್ತಿದ್ರು ಅಂದ್ರೆ ಅವರ ಕಂಟೆಸ್ಟೆಂಟ್ಗಳನ್ನ ಪ್ರಮೋಷನ್ ಮಾಡಿದ್ರು ಅವ್ರ ಜವಾಬ್ದಾರಿ. ಆದ್ರೆ ಬೇರೊಬ್ಬರ ಬಗ್ಗೆ ಅಪಪ್ರಚಾರ ಮಾಡುವಂತದ್ದಾಗಿರ್ಬೋದು, ನೀವು ಹೇಳ್ದಂಗೆ ಅಮ್ಮ, ಅಕ್ಕ, ಫ್ಯಾಮಿಲಿ ತಗೊಂಡ್ಬರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅದೇ ಸರ್, ಅದು ಹಲವಾರು ಜನ ಮಾಡ್ತಾ ಇದ್ದಾರೆ. PR ಕೆಲಸ ಮಾಡ್ಲಿ, ಅದ್ಭುತವಾಗಿ ಮಾಡ್ಲಿ, ಪಾಪ ಅವ್ರ ದುಡಿಮೆನೆ ಅದು, ಅವ್ರ ಕೆಲಸನೇ ಅದು. ಹಂಗಿದ್ದಾಗ ಹೆಂಗ್ ಮಾಡ್ಬೇಕು ಅಂದಾಗ ಬೇರೆಯವ್ರಿಗೆ ಹರ್ಟ್ ಮಾಡೋದಲ್ಲ. ನೀವು ನಿಮ್ಮವ್ರನ್ನ ಮೇಲೆ ಎತ್ತಿರಿ, ತೊಂದ್ರೆ ಇಲ್ಲ. ನಮ್ಮ ಹುಡುಗ ಧೀರ, ನಮ್ಮ ಹುಡುಗ ಶೂರ, ನಮ್ಮ ಹುಡುಗ ಕಿಲಾಡಿ, ಏನ್ ಬೇಕಾದ್ರು ಹೇಳಿ, ತೊಂದ್ರೆ ಇಲ್ಲ. ಬೇರೆಯವ್ರನ್ನ ವೇಸ್ಟ್ಗಳು ಮಾಡ್ಬೇಡ್ರಿ. ಯಾಕಂದ್ರೆ ಬೇರೆಯವರು ಕಷ್ಟಪಟ್ಟು ಆಡ್ತಾ ಇರ್ತಾರೆ, ಬೇರೆಯವರು ಮಾಡ್ತಾ ಇರ್ತಾರೆ. ಅದು ಬಿಟ್ಟು ತೀರಾ ಹೊರತುಪಡಿಸಿ ಅಮ್ಮ ಅಕ್ಕ ಅಂತ ಮಾತಾಡೋದು ಫ್ಯಾಮಿಲಿವರೆಗೂ ಬರೋದು ಚೆನ್ನಾಗಿ ಕಾಣಿಸಲ್ಲ. ಇದು ನನ್ನ ಪ್ರಕಾರ ಯಾವ PR ಗಳು ಮಾಡಲ್ಲ. ಇದು ಆಚೆಗಡೆ ಇರೋ ಸ್ವಲ್ಪ ಜನ ಚೀಪ್ ಥರ್ಡ್ ರೇಟೆಡ್ ನಾಯಿಗಳಿರುತ್ತೆ, ಅವ್ರುಗಳು ಮಾತ್ರ ಮಾಡ್ತಾರೆ. ಯಾಕಂದ್ರೆ ಫ್ಯಾಮಿಲಿ ಬಗ್ಗೆ ಯಾರು ಮಾತಾಡಲ್ಲ ಸರ್. ಇವಾಗ ಪಕ್ಕಾ ಅಭಿಮಾನಿ ಆಗಿದ್ದವನು, ಇವಾಗ ನೋಡಿ ಸರ್, ಒಬ್ಬ ಟ್ರೂ ಸ್ಟ್ಯಾಂಡರ್ಡ್ ಅಭಿಮಾನಿ ಆಗಿದ್ದವನು ಯಾರ ಫ್ಯಾಮಿಲಿ ಬಗ್ಗೆನೂ ಮಾತಾಡಲ್ಲ. ಇವಾಗ ಎಕ್ಸಾಂಪಲ್ ಹಂಗೆ ತಗೊಬೇಕು ಅಂದಾಗ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಉಪೇಂದ್ರ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣನ್ ಫ್ಯಾನ್ಸ್ ಆಗಲಿ, ಆಮೇಲೆ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ ಆಗಲಿ, ಸರ್ ಎಲ್ಲರಿಗೂ ಒಂದು ಬಳಗ ಇರುತ್ತೆ, ಅಭಿಮಾನ ಅಂತ ಇರುತ್ತೆ. ಯಾರು ಆಪೋಸಿಟ್ ಹೀರೋ ಬಗ್ಗೆ ಕೆಡ್ದಾಗ ಮಾತಾಡಲ್ಲ, ಕೆಡ್ದಾಗ ಕೆಳಗಾಗಿ ಮಾತಾಡಲ್ಲ. ಅಂದ್ರೆ ಅವರ ಟ್ರೂ ಅಭಿಮಾನ ಎಲ್ಲಿ ತೋರಿಸ್ತಾರೆ? ಚಿತ್ರಕ್ಕೆ ಹೋಗ್ತಾರೆ, ಚಿತ್ರಮಂದಿರದಲ್ಲಿ ಮೂವಿಗಳು ನೋಡ್ತಾರೆ, ಸಿನಿಮಾನ ಗೆಲ್ಲಿಸ್ತಾರೆ, ಅದ್ರ ಮೂಲಕ ಅವರು ಫ್ಯಾನಿಸಮ್ ತೋರಿಸ್ತಾರೆ ಹೊರತು ನೀವೆಲ್ಲೋ ಕೂತ್ಕೊಂಡು ಯಾರೋ ಹೀರೋ ಬಗ್ಗೆ, ಅವರು ಕಷ್ಟಪಟ್ಟು ಮಾಡಿರೋ ಮೂವಿಗಳ ಬಗ್ಗೆ ಅವ್ರ ಫ್ಯಾಮಿಲಿನ ಹೇಳಿದೆಲ್ಲ ಮಾತಾಡೋರು ನೀವು ಫ್ಯಾನ್ಸೇ ಅಲ್ಲ. ಆ ಥರ ಇವಾಗ ಎಕ್ಸಾಂಪಲ್, ಇವಾಗ ಗಿಲ್ಲಿ ಎಷ್ಟು ಹೆಸರು ಮಾಡ್ತಾ ಇದ್ದಾನೆ, ಎಷ್ಟು ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ. ನನ್ನ ತಮ್ಮ ಅವನು, ನನ್ನ ಸ್ನೇಹಿತ, ನನಗಿನ್ನ ಖುಷಿ ಅವ್ನು ಗೆದ್ರೆ ಇವ್ರಿಗಿಂತ ನಾನು ಖುಷಿ ಪಡ್ತೀನಿ ಜಾಸ್ತಿ. ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದವ್ನು ನಾನು, ಜೊತೆ ಕೂತ್ಕೊಂಡು ನಗಾಡಿರೋನು ನಾನು ಕೌಂಟ್ರ್ಗಳು ಕೊಟ್ಟಿರೋನು ನಾನು. ಸೊ ಹಂಗಿದ್ದಾಗ ನನಗೆ ಗಿಲ್ಲಿ ತುಂಬ ಹತ್ರದಿಂದ ಗೊತ್ತು, ನನ್ನ ಸ್ನೇಹಿತ ಅವನು. ಹಂಗಿದ್ದಾಗ ನಿಮ್ಗೆ ಯಾರ್ಯಾರು ಎಲ್ಲೋ ಗೊತ್ತಿಲ್ದಿರೋವೆಲ್ಲ ಎಲ್ಲೋ ಕೂತ್ಕೊಂಡು ನಿಮ್ಮ ಬೇಳೆಕಾಯಿ ಬೇಯಿಸ್ಕೊಳಕ್ಕೆ, ಎಲ್ಲೋ ಒಂದು ಕಿತ್ತೋದೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಫಾಲೋವರ್ಸ್ ಬರೋಕ್ಕೆ, ನಿಮ್ಗೆ ಯಾವುದೋ ಒಂದು ಚೀಪ್ ಲೈಕ್ಸ್ ಬರೋಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡಬೇಡ್ರಿ. ನೀವು ಕರೆಕ್ಟಾಗಿ ಅಪ್ಪನ ಕೊಟ್ಟಿದ್ರೆ ಮುಂದೆ ಬಂದು ಮಾತಾಡ್ರಿ, ಅದು ಬೇರೆ ವಿಷಯ. ಅದು ಆಗಲ್ಲ ನಿಮ್ಮ ಕೈಯಲ್ಲಿ. ಎಲ್ಲೋ ಕೂತ್ಕೊಂಡು ಕಮೆಂಟ್ಗಳು ಮಾಡಬೇಡ್ರಿ. ಅದು ಪಾಪ ಅವನಿಗೆ ಎಫೆಕ್ಟ್ ಆಗುತ್ತೆ, ಬೇರೆಯವ್ರ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ, ಬೇರೆಯವ್ರು ನೋಡೋರ್ಗೆ ಹರ್ಟ್ ಆಗುತ್ತೆ. ಅದು ನಮಗೂ ಒಂದು ಸ್ವಲ್ಪ ಪ್ರೀತಿ ಅಭಿಮಾನ ಕೊಡೋರು ಜನಗಳು ಇರ್ತಾರೆ, ಅವ್ರಿಗೆ ನೋವುಗಳಾಗುತ್ತೆ. ನೀವು ಬೇರೆಯವ್ರನ್ನ ಇಲ್ಲ, ಆ್ಯಕ್ಚುಲಿ ಬೇರೆಯವ್ರನ್ನ ಬೆಳೆಸೋದಕ್ಕೆ ಇವ್ರು ಮಾಡ್ತಾ ಇಲ್ಲ, ಇವ್ರ ಫಾಲೋವರ್ಸ್ ಮಾಡ್ಕೊಳಕ್ಕೆ, ಇವ್ರ ಲೈಕ್ಗಳು ಬರ್ಸ್ಕೊಳಕ್ಕೆ, ಈ ಥರ ಎಲ್ಲ ಚೀಪ್ ಮಾಡೋ ಅಂತ ಕಿತ್ತೋದವು ಇದನ್ನ ಮಾಡಬೇಡ್ರಿ ಅಂದ್ರೂ ಮಾಡ್ತವೆ. ಸೊ ಅಂಥವ್ರ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ ಸರ್. ಈಗ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನೀವು ಕಿಚ್ಚ ಸುದೀಪ್ ಅವರಿಗೂ ಕೂಡ ತುಂಬಾ ಒಳ್ಳೆ ನಂಟನ್ನ ಇಟ್ಕೊಂಡಿದ್ದಾರೆ. ಅವರೊಟ್ಟಿಗೂ ಕೂಡ, ದರ್ಶನ್ ಅವರೊಟ್ಟಿಗೂ ಕೂಡ ಒಳ್ಳೆ ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಬಾರಿ ಸಂದರ್ಶನಗಳಲ್ಲೂ ಕೂಡ ಹೇಳಿರುವಂತದ್ದು ಈ ಫ್ಯಾನ್ ವಾರ್ ಅನ್ನುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿರುವಂತದ್ದು ಪೈರಸಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ಅದು ಯಾರಿಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಮೀನ್ಸ್ ಲೈಕ್ ಯಾರಿಗೆ ಹೇಳಿದ್ರು ಅಂತ ನಮಗಳು ಗೊತ್ತಿಲ್ಲ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಹೇಳಿದೀನಿ ಅನ್ನುವಂಥದ್ದು. ಎಲ್ಲೋ ವೇದಿಕೆಗಳ ಮೇಲೆ ಮಾತಾಡ್ತಾರೆ, ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ. ದರ್ಶನ್ ಅವ್ರು ಇದ್ದಾಗ ಮಾತಾಡಲ್ಲ, ದರ್ಶನ್ ಅವ್ರು ಇದ್ದಾಗ ಬೆಂಗಳೂರಲ್ಲಿ ಇರ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಬೇಕಾದಂಗೆ ನೀವು ಹೇಳ್ದಂಗೆ ಅವ್ರವ್ರ ಆಯಾಮಕ್ಕೆ ತಕ್ಕಂಗೆ ಪ್ರಮೋಷನ್ಗಳನ್ನ ಗ್ಲೈಸ್ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಸರ್? ಸರ್, ಸುದೀಪ್ ಸರ್ ಆಮೇಲೆ ವಿಜಯಲಕ್ಷ್ಮಿ ಅಕ್ಕ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಸರ್. ಅವ್ರವ್ರಿಗೆ ಏನೇನು ಮಾತಾಡ್ತಾ ಇದೀವಿ ಅಂತ ಗೊತ್ತು. ಆಮೇಲೆ ಸುದೀಪ್ ಸರ್ ಯಾವತ್ತೂ ಬೇರೆಯವ್ರ ಬಗ್ಗೆ ಮಾತಾಡ್ದವ್ರಲ್ಲ. ಆಮೇಲೆ ವಿಜಯಲಕ್ಷ್ಮಿ ಅಕ್ಕ ಅಂತೂ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿತ್ವ ಇರೋರಲ್ಲ. ಸೊ ನನಗೆ ಅದೇ ಹೇಳತ್ತಿರೋ ಪ್ರಕಾರ ನಂಗೆ ದರ್ಶನ್ ಸರ್ ಬಗ್ಗೆನೂ ಗೊತ್ತಿರೋ ವಿಷಯ, ಸುದೀಪ್ ಸರ್ ಬಗ್ಗೆನೂ ಗೊತ್ತಿರೋ ವಿಷಯ. ಸುದೀಪ್ ಸರ್ ಯಾವತ್ತೂ ನಾವು ಮನೆಗೆಲ್ಲ ಹೋದಾಗ ಒಂದು ದಿವಸ ದರ್ಶನ್ ಸರ್ ಬಗ್ಗೆ ಮಾತಾಡಿದವರಲ್ಲ, ಕೆಳಗಾಕಿ ಪೋಟ್ರೆ ಮಾಡಿದವರಲ್ಲ. ದರ್ಶನ್ ಸರ್ ಒಂದು ದಿವಸ ಕೆಟ್ಟದಾಗ ಮಾತಾಡಿದವರಲ್ಲ, ಇಲ್ಲ ಸುದೀಪ್ ಸರ್ ಬಗ್ಗೆ ಹೇಟ್ರೆಡ್ನೆಸ್ ತೋರಿಸಿದ್ದಿಲ್ಲ. ಯಾವತ್ತೂ ಇಬ್ಬರ ಬಗ್ಗೆನೂ ಮಾತಾಡ್ಕೊಂಡಿಲ್ಲ. ಹಂಗಿದ್ದಾಗ ಯಾರ್ಯಾರೋ ಮಧ್ಯದಲ್ಲಿ ಬಂದು ಅವರು ಬೇಳೆಕಾಯಿಗಳು ಬೇಯಿಸ್ಕೊಳಕ್ಕೆ ನಾವ್ ಹಂಗೆ ಅಂತೆಲ್ಲ ಆಡ್ತವ್ರೆ. ಆದಷ್ಟು ಬೇಗ ಸುದೀಪ್ ಸರ್ ದರ್ಶನ್ ಸರ್ ಒಂದಾದ್ರೆ ಆಮೇಲೆ ಇವ್ರಿಗೆಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನಗೆ ಪರ್ಸನಲ್ ಅಭಿಪ್ರಾಯ. ಆಮೇಲೆ ಇವ್ರಿಗೆಲ್ಲ ಸ್ಟಾರ್ಟ್ ಆಗಬೇಕು. ಇವ್ರು ಟಮಟೆ ಓಪನ್ ಆಗೋದೇ ಅವಾಗ. ಯಾರ್ಯಾರು ಮಧ್ಯದಲ್ಲಿ ಆಟ ಆಡ್ತಾರೋ ಅವ್ರ ಟಮಟೆಗಳು ಓಪನ್ ಆಗೋದೇ ಅವಾಗ ಆಗತ್ತೆ ಅತಿ ಶೀಘ್ರದಲ್ಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.